ಗುರು ನಾನು ಒಬ್ಬನೇ ಅನ್ಸದೆ ಗುರು ಆಪ್ಷನ್ 5 ಮುಟ್ಟಿಲ್ದೇ ಇರೋದು ನಾನು ಆ ಕಡೆಗೆ ಹೋಗ್ಲೇ ಇಲ್ಲ. ನಾನು ಆಪ್ಷನ್ 5 ಹಾಕ್ಬೇಕು ಅಂತ ಇದ್ರೆ ಎಲ್ಲದಕ್ಕೂ ಆಪ್ಷನ್ 5 ಹಾಕ್ಬೇಕಿತ್ತು. ಒಂಚೂರು ಪ್ರಿಪರೇಷನ್ ಇಲ್ಲ, ಬದನೆಕಾಯಿ ಇಲ್ಲ. ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅದೇ ನಾನು ನಿನ್ನೆ ನಿಮ್ಗೆ ಗೊತ್ತಿರಂಗೆ ಎಕ್ಸಾಮ್ದು ಡ್ರೆಸ್ ಕೋಡ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿದೆ. ಇವತ್ತು ಅದೇ STR ಎಕ್ಸಾಮ್ ಇತ್ತಲ್ಲ ಗುರು, ಎಕ್ಸಾಮ್ನ ಬರೆಯೋಕ್ಕೆ ಬಂದಿದೆ ಇಲ್ಲೇ ಮೈಸೂರಿಗೆ ನಜಾಮಿಯಾ ಕ್ಯಾಂಪಸ್. ಅದು ಎಕ್ಸಾಮ್ ಇತ್ತು, ಅಲ್ಲಿಗೆ ಬಂದಿದ್ದೀನಿ. ಗುರು ಪೇಪರ್ ನೋಡ್ತಿದ್ದಂಗೆ ಪೇಪರ್ ಎಂತ ಅಂತಾನು ಗೊತ್ತಾಗ್ಲಿಲ್ಲ ನನಗೆ. ಇವಾಗಷ್ಟೇ ಇಲ್ಲ ಚಪಾತಿ ತಿನ್ಕೊ ಬಂದೆ. ಇವಾಗ ಹೋಗ್ಬೇಕು. ಎಷ್ಟು 2:30ಗೆ 2 ಗಂಟೆಗೆ ಹೋಗ್ತೀನಿ ಗುರು. ಅಲ್ಲಿ ಬೇಗ ಹೋಗಿ ಕುತ್ಕೊಂಡ್ರು ನಾನು ಮಾಡೋದಕ್ಕೆ ಏನೂ ಇಲ್ಲ. 2:30ಗೆ ಹೋದ್ರು ಆಗತ್ತೆ. ಯಾಕೆ ನನಗೆ ಆನ್ಸರ್ ಗೊತ್ತಿಲ್ಲ ಗುರು. ನಾನು 1 ಗಂಟೆ ಇನ್ನು ಇದೆ ನಂಗೆ ಮುಗಿಸ್ಬಿಟ್ಟಿದ್ದೀನಿ. ಜೀವನದಲ್ಲಿ ಒಂದು ಬೇಕು ಅಂದ್ರೆ ಒಂದು ಕಳ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಅದರಿಂದ ಏನೋ ಒಂದು ಹಾಕಿದ್ದೀನಿ, ನೋಡಬೇಕು ಏನಾಗತ್ತೆ ಅಂತ. ಗೊತ್ತು ಗುರು ಇದು ಆಗಲ್ಲ ಅಂತ, ಸುಮ್ಮನೆ ನೋಡಿ ಎಕ್ಸ್ಪೀರಿಯನ್ಸ್ ಸಿಕ್ತಿ ಒಂಚೂರು ನಮ್ಮ ಜನರಲ್ ನಾಲೆಡ್ಜ್ ಟೆಸ್ಟ್ ಮಾಡಮ್ಮ ಅಂತ ದುಡ್ಕೊಟ್ಟು ಟೆಸ್ಟ್ ಮಾಡ್ತಿದ್ದೀರಿ ಅಷ್ಟೇ. ಗುರು ಮುಗಿಸ್ಬೇಕು ಇನ್ನೊಂದು ಟೆಸ್ಟ್ನ ಮುಗಿಸಿ ಹೊಳ್ತಾ ಮಾತಾಡಮ್ಮ ಏನೇನು ಅಂತ ಇದೆ. ಎಷ್ಟು ಆನ್ಸರ್ ಕರೆಕ್ಟಾಗಿ ಆಗಿದೆ ಅಂತ ಬೇಕಾ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಹುಡುಕ್ತೀನಿ ಆನ್ಸರ್ಸ್ನೆಲ್ಲ ಹುಡುಕ್ತೀನಿ. ಗುರು ನಾಳೆ ರಿಪಬ್ಲಿಕ್ ಡೇ ಇದೆ. ಇವತ್ತು ಮೇಲ್ಕೋಟೆಯಲ್ಲಿ ರಥಸಪ್ತಮಿ ಇತ್ತು, ಅದು ಮಿಸ್ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ಒಂದೊಂದು ಮಿಸ್ ಆಗೇ ಆಗತ್ತೆ. ಒಂದೊಂದು ಮಿಸ್ ಮಾಡ್ಕೊಳ್ಳೇಬೇಕು. ಜೀವನದಲ್ಲಿ ಒಂದು ಬೇಕು ಅಂದ್ರೆ ಒಂದು ಕಳ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. 2 ಬೇಕು ಅನ್ನೋಕ್ಕಾಗಲ್ಲ. ಬಂದಿದ್ದೆ, ಇಲ್ಲೇ ಇದ್ದೀನಿ, ಹೊರಗಡೆ ಇದ್ದೀನಿ. ಅಂದ್ರೆ ಒಳಗಡೆ ಎಕ್ಸಾಮ್ ಸೆಂಟ್ರು. ಅಲ್ಲೋಗಿ ಎಕ್ಸಾಮ್ ಸೆಂಟ್ರ್ ಅದೆಲ್ಲ ಬ್ಲಾಗ್ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಅವರು ವಿಡಿಯೋ ಮಾಡಿದ್ರೆ ಮಕ್ಕಳು ಹೊರಗಡೆ ಕಳಿಸ್ಬಿಡ್ತಾರೆ ಅಷ್ಟೇ. ಅದರಿಂದ ನೋಡೋಣ ಇನ್ನು ನೆಕ್ಸ್ಟು ಸಿಗ್ತೀನಿ ನಾನು ನಿಮಗೆ. ಹೋಗ್ತಾ ಮಾತಾಡುವ ಬಂದುಬಿಟ್ಟು ಮೋಟೋ ವ್ಲಾಗ್ ಮಾಡ್ಕೊ ಮಾತಾಡು. ಗೈಸ್ ಫೈನಲಿ 2 ಪೇಪರ್ನ ಮುಗಿಸ್ದೆ. ಈಗ 4:37-38 ಆಗಿರ್ಬೇಕು ಗುರು. ಏನು 80 ನಿಮಿಷ ಅಲ್ಲೇ ಸುಮ್ಮನೆ ಕೂತಿದ್ದೀನಿ. ಗುರು ಒಂದು ರೇಂಜಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು. ಬನ್ನಿ ಹೋಗ್ತಾ ನಾನು ಮಾತಾಡೋಣ. ಒಂದು ಸ್ವಲ್ಪ ಮೈಸೂರು ಬಿಟ್ಟ ಮೇಲೆ ಹಾಕೋತೀನಿ ಹೆಲ್ಮೆಟಿಗೆ ಈ ಫೋನ್ನ. ಆಮೇಲೆ ಏನೇನಿತ್ತು, ಹೆಂಗಾಯ್ತು ಸೀನು, ಅದನ್ನೆಲ್ಲ ಮಾತಾಡೋಣ. ಬನ್ನಿ ಫಸ್ಟ್ ಹೊಳ್ಬಿಡಮ್ಮ. ಫಸ್ಟ್ ಮೈಸೂರನ್ನ ಬೇಗ ಬಿಟ್ಟರೆ ಆರಾಮ್ಸಾಗಿ ಟ್ರಾಫಿಕ್ ಇದ್ದಾಗ ಆರಾಮ್ಸಾಗಿ ಹೋಗ್ಬೋದು. ಮಿಸ್ ಆಗಿ ಟೈಮಲ್ಲಿ ಟ್ರಾಫಿಕ್ ಆಗುತ್ತೆ. ಯಾಕಂದರೆ ಇದು ಸಂಡೇ ಲಾಂಗ್ ಹಾಲಿಡೇ ಬೇರೆ ಇದೆ. ನಾಳೆನೂ ಹಾಲಿಡೇ ಇದೆ, 26 ರಿಪಬ್ಲಿಕ್ ಡೇ. ಅದರಿಂದ ಫಸ್ಟ್ ಇಲ್ಲಿಂದ ಅದಕ್ಕೆ ಜೂಟ್ ಅನ್ಬೇಕು. ಬನ್ನಿ ಈಗ ಫಸ್ಟು ಮೈಸೂರನ್ನ ಬಿಟ್ಟು ನಾನು ಆಮೇಲೆ ನಿಮಗೆ ಸಿಗ್ತೀನಿ. ಗೈಸ್ ಆಯಿತು. ಇವಾಗ ಇಲ್ಲೇ MRIT ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಕಡೆ ಹೋದರೆ ಲೆಫ್ಟ್ ಹೋದರೆ ಸಿಗತ್ತೆ ಅದು. ಇಲ್ಲೇ ನಿಮಗೆ ಬೋರ್ಡು ಕಾಣ್ತಿರತ್ತೆ ಅಂತ ಅನ್ಕೋತೀನಿ. ಗುರು ಬಂದೆ. ಅಲ್ಲಿ ಸ್ವಲ್ಪ ಇವತ್ತು ಟ್ರಾಫಿಕ್ ಇತ್ತು ಆ್ಯಸ್ ಯೂಶ್ವಲ್. ಸಂಡೇ, ನಾಳೆ ಬೇರೆ ರಜಾ ಇದೆ. ಎಲ್ಲ ಮೈಸೂರಿಗೆ ಬಂದಿರ್ತಾರೆ, ಎಲ್ಲ ಎಕ್ಸಿಟ್ ಹೊಡೆದಿರ್ತಾರೆ. ಟ್ರಾಫಿಕ್ ಇತ್ತು ಅಂದ್ಕೊಂಡಿದ್ದೆ, ಟ್ರಾಫಿಕ್ ಇರತ್ತೆ ಗುರು ಅಂತ. ಅದಕ್ಕೆ ಅಲ್ಲೇನು ಮಾಡಲಿಲ್ಲ. ಒಂಚೂರು ಹೊರಗಡೆ ಹೋಗುಮ ಅಂತಾನೆ ಮೈಸೂರು ಬಿಟ್ಬಿಡುಮ ಅಂತಾನೆ ಅಂದ್ಕೊಂಡೆ. ಇಲ್ಲಿಗೆ ಬಂದಮೇಲೆ ನಾನು ವಿಡಿಯೋನ ಆನ್ ಮಾಡಿದೆ. ಇವಾಗ ಗುರು ಅದು ಎಕ್ಸಾಮಿಂದು ಗುರು ಫಸ್ಟು ಟೆಸ್ಟ್ ಇದ್ದಿದ್ದು ಜನರಲ್ ನಾಲೆಡ್ಜ್. ಏನೇನೋ ಇತ್ತು ಗುರು ಅಲ್ಲಿ. ನನಗೆ ಗೊತ್ತಾಗಿದೆ ಮ್ಯಾಥ್ಸು ಒಂಚೂರು ಅದು ಇದು ಗೊತ್ತಿದ್ದು ಏನೇನೋ ಹಾಕಿದ್ದೀನಿ. ಅದೇ ತಲೆಗೆ ದೊಡ್ಡೋಯ್ತು. ಆ ಲೆಕ್ಕದಲ್ಲಿ ಅದು 1 ಅವರಲ್ಲೇ ಮುಗಿಸ್ಬಿಟ್ಟು ಕೂತ್ಬಿಟ್ಟಿದ್ದೆ. ಅಂದರೆ ಇನ್ನೂ 1 ಅವರ್ ಹಂಗೆ ಕೂತ್ಕೋಬೇಕು ಗುರು, ಎದ್ದು ಬರೋಂಗಿಲ್ಲ. ಎಷ್ಟು ಬೇಜಾರಾಗತ್ತೆ ಅಂದರೆ ನಮಗೆ ಗೊತ್ತಿಲ್ಲದಾಗ ನರ್ಕ ಅನ್ನಿಸ್ಬಿಡತ್ತದು. ಸುಮ್ಮನೆ ಕೂತ್ಕೊಳ್ಳೋದು, ಆ ಕಡೆ ಈ ಕಡೆ ನೋಡೋದು, ಮುಂದೆ ನೋಡೋದು, ಅದೇ ಆಗಿದ್ದ ಕತೆ. ಆಮೇಲೆ ಮಾಮೂಲಿ ಊಟ ಎಲ್ಲ ಆದಮೇಲೆ ಹೋದ್ನಲ್ಲ ಗುರು 2:30 4:00. ಇದು ಸ್ವಲ್ಪ ಗೊತ್ತಿತ್ತು ಗುರು, ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರ್ ಸೈನ್ಸು. ಅದರಲ್ಲಿ ಸ್ವಲ್ಪ 1-2 ನಮ್ಮ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮೇಲೂ ಇತ್ತು, ಅಂದರೆ ಡಿಜಿಟಲ್ ಸಿಸ್ಟಮ್ ಡಿಸೈನ್ ಮೇಲೂ ಇತ್ತು. ಅದರಿಂದ ಒಂಚೂರು ಈಸಿ ಆಯಿತು. ಆಮೇಲೆ ರೆಸಿಸ್ಟೆನ್ಸು ಅದು ಇದು ಅದ್ರ ಮೇಲೆಲ್ಲ ಇತ್ತು. ಅದೇನೋ ಒಂದಿಷ್ಟು ಮಾಡಿದ್ದೀನಿ. ಅಂದರೆ ಒಂದೇ ಕ್ವಶನ್ ಗುರು, ಹಂಗಂತ 10 ಕ್ವಶನ್ ಅದ್ರ ಮೇಲೆ ಇತ್ತು ಅಂತ ಎಲ್ಲ ಅಂದ್ಕೊಬಿಟ್ಟಿರೋ, ಒಂದೇ ಇರೋದು ಸರಿನಾ? ಆ ರೀತಿ ಇತ್ತು ಗುರು. ನೋಡಬೇಕು ಇದು ಏನಾಗತ್ತೆ ಅಂತ. ಇದು 2ನೇ ಪೇಪರ್ ಅಂತೂ ಬರೀ 50 ನಿಮಿಷಕ್ಕೆ ಫಿನಿಶ್. ಇನ್ನು 1 ಗಂಟೆ 10 ನಿಮಿಷ ಗುರು, ತಲೆ ಕೆಟ್ಟೊಂಟೋಗಿತ್ತು. ಅಂದರೆ 2ನೇ ಪೇಪರಲ್ಲಿರೋ ಸ್ವಲ್ಪ ನನಗೆ ಗೊತ್ತಿತ್ತು ಸರಿನಾ. ಮೊದಲನೇ ಪೇಪರ್ ಅಂತ ಒಂದು ಅಜ್ಜಿ ಅದು ಏನಿತ್ತೋ ಅದು ನೆಟ್ಟಗಾಗಲಿಲ್ಲ. ನನ್ನ ವಿಲೇಜ್ ಅಕೌಂಟೆಂಟ್ ಆಫೀಸರ್ದು ಹಿಂಗೆ ಮೊದಲನೇ ಪೇಪರ್ ಚೆನ್ನಾಗಾಗಿರಲಿಲ್ಲ. ಅಂದರೆ ಫಸ್ಟು ಕಡ್ಡಾಯ ಕನ್ನಡ ಅದು ಎಲಿಜಿಬಲ್ ಸಿಕ್ಕಿತ್ತು, ಅದಾದಮೇಲೆ ಇದ್ರದ್ದು ಕರೆಕ್ಟ್ ಆಗಿರಲಿಲ್ಲ. ಅದು ಜನರಲ್ ನಾಲೆಜ್ ಅನ್ಕೋತೀನಿ. ಆಮೇಲೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಸೈನ್ಸ್ ಅದು ಸಹ ಸಖತ್ತಾಗಿ ಆಗಿತ್ತು. ಇದು ಸಹ ಚೆನ್ನಾಗೇ ಆಗಿದೆ ಗುರು. ನೋಡಬೇಕು ಇದೇನು ರಿಸಲ್ಟ್ ಏನಾಗತ್ತೆ ಅಂತ.
ಇವತ್ತೊಂದ್ಸತಿ ಮನೆಗೆ ಹೋಗಿ ಇದನ್ನ ಚೆಕ್ ಮಾಡ್ತೀನಿ, ನೋಡೋಣ ಗುರು ಏನೇನಾಗತ್ತೆ ಅಂತ ಸೀನ್ಗಳು. ಈ ನೀವ್ಯಾರು SDA ಇದ್ರು ಎಕ್ಸಾಮ್ ಬರ್ದಿದ್ರೆ ಇವತ್ತು ಹೊಡೀರಿ ಕಾಮೆಂಟ್ ಹೆಂಗಿತ್ತು ಅಂತ. ಬಿಕಾಸ್ ನಾನೇನು ಅಷ್ಟು ಓದಿಲ್ಲ ಗುರು, ನಾನು ಫಸ್ಟ್ ಪೇಪರ್ ನಾನು ಕಷ್ಟ ಆಯಿತು ಅಂತ ಅಂತಿದ್ದೀನಿ. ನೀವು ಓದಿದರೆ ನಿಮಗೆ ಗೊತ್ತಿರೋದೆ, ನಾನು ಏನೂ ನೋಡೇ ಇಲ್ಲ, ಸುಮ್ಮನೆ ಡೈರೆಕ್ಟಾಗಿ ಹೋಗಿ ಬರ್ದಿರೋದು. ಒಂಚೂರು ಪ್ರಿಪ್ರೇಷನ್ ಇಲ್ಲ, ಬದನೇಕಾಯೂ ಇಲ್ಲ, ಸುಮ್ಮನೆ ಹಾಕಿದ್ದೆ, ಸುಮ್ಮನೆ ಬರದೆ ಅಷ್ಟೇ. ಆ ಥರ ನಮ್ಮದು ಸರಿನಾ ಸೀನು, ನೋಡೋದು ಆಗಿದ್ದಾಗಲಿ ಅಂತ ಬರೀತಿರೋದಷ್ಟೇ. ಯಾಕಂದರೆ ನಮಗೂ ಪ್ರಿಪೇರ್ ಆಗೋಕ್ಕೆ ಟೈಮ್ ಬೇಕು ಗುರು. ಕುತ್ಕೊ ಓದಿದ್ರೆ ಪ್ರಿಪೇರ್ ಆಗ್ಬೋದು, ಏನು ಆಗೋದೇನು ದೊಡ್ಡ ಸಾಧನೆ ಅಂತ ಏನಲ್ಲ. ಬಟ್ ನಮ್ಗೆ ಅದಕ್ಕೆಲ್ಲ ಟೈಮ್ ಇಲ್ಲ, ನಮ್ಮದೇ ತಲೆ ಕೆಟ್ಟೋಗೈತೆ, ಏನೂ ಮಾಡೋಕ್ಕಾಗಲ್ಲ. ನೆನ್ನೆನೂ ಪ್ರಿಪೇರ್ ಆಗೋದಂತ ಇದ್ದೆ, ಬಟ್ ನಾನು ಶನಿವಾರ ಕಾಲೇಜಿಗೆ ಹೋಗಲೇಬೇಕಾಗಿತ್ತು. ಬಿಕಾಸ್ ಆಫ್ ನನ್ನ ಡಿಸಿಷನ್, ನನ್ನ ಪ್ರೊಫೆಷನಲ್ ಎಲೆಕ್ಟಿವ್ ಲೋ ಪವರ್ VLS ಇಂದನೇ ಹೋಗಿದ್ದು, ಇಲ್ಲ ಹೋಯ್ತಿರ್ಲಿಲ್ಲ. ಆರಾಮ್ಸಾಗಿ ಒಂದಿನ ಕುತ್ಕೊ ಓದ್ತಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ ಗುರು, ಒಂದ್ಸತಿ ತಗೊಂಡ್ಮೇಲೆ ಮುಗೀತು. ಗೈಸ್, ನೀವ್ಯಾರು ಈ ಎಕ್ಸಾಮ್ ಬರ್ದಿದ್ರೆ ಕೊಡಿರಿ ಕಾಮೆಂಟು. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿರಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.